ಗೊತ್ತಿಲ್ಲ ನಾನು ಹೇಳ್ತೀನಿ. ಯೇಸು ಕ್ರಿಸ್ತನು ಯಾಕೆ ಈ ಲೋಕಕ್ಕೆ ಹುಟ್ಟಿ ಬಂದರು ಅಂದರೆ, ಸೊ ಅನೇಕ ಜನರು ನಿರಾಶೆಯಿಂದ, ದುಃಖದಿಂದ, ಹೋರಾಟದಿಂದ ನರಳಾಡ್ತಾ ಇದ್ದಾರೆ. ಸೊ ನನ್ನ ಜೀವಿತದಲ್ಲೂ ಕೂಡ, ನಮ್ಮ ತಾಯಿ ಜೀವಿತದಲ್ಲೂ ಕೂಡ ತಂದೆ ಕಳ್ಕೊಂಡ್ಮೇಲೆ ಯಾರೂ ಇಲ್ಲ. ಸೊ ಇದು ನೋಡೋದಾದ್ರೆ ರಸ್ತೆಯಲ್ಲಿ ನಿರಾಶ್ರಿತರು ಇರ್ತಾರಲ್ಲ, ಸೊ ಆ ರೀತಿಯಲ್ಲಿ ನಾವು ಜೀವಿಸ್ತಾ ಇದ್ವಿ. ಸೊ ನಮಗೆ ಕೂಡ ಈಗ ನಾನೀಗ ನಿಮಗೆ ಬಂದು ಹೇಳ್ತಾ ಇದ್ದೀನಿ, ಅದೇ ರೀತಿಯೇ ಒಬ್ಬ ಸ್ತ್ರೀ ನಮಗೆ ಬಂದು ಹೇಳಿದರು ಯೇಸು ಕ್ರಿಸ್ತನ ಬಗ್ಗೆ, ಯೇಸು ಕ್ರಿಸ್ತನ ಪ್ರೀತಿಯ ಬಗ್ಗೆ. ಲೋಕದಲ್ಲಿ ನಮಗೆ ಯಾರು ಪ್ರೀತಿ ಮಾಡಲ್ಲ, ಮಾಡ್ತಾರ? ಮಾಡೋದಿಲ್ಲ. ಸೊ ಆದರೆ ಯೇಸು ಕ್ರಿಸ್ತನ ಪ್ರೀತಿ ಮಾಡೋದಕ್ಕೋಸ್ಕರವಾಗಿ ಈ ಲೋಕಕ್ಕೆ ಬೆಂಕಿಯಾಗಿ ಇಳಿಯಲಯ್ಯ, ಅಗ್ನಿ ಜ್ವಾಲೆಯಾಗಿ ಉರಿಯಲಯ್ಯ, ಬಿರುಗಾಳಿಯಾಗಿ ಬೀಸಲಯ್ಯ, ಆತ್ಮನ ನದಿಯಲ್ಲಿ ಮುಳುಗಿಸಯ್ಯ. ಒಣಗಿದ ಎಲುಬುಗಳ ತಗ್ಗಿನಲ್ಲಿ ದೊಡ್ಡ ಸೈನ್ಯವನ ಕಾಣಲು ಜೀವವ ತುಂಬಿಸಯ್ಯ, ನಿನ್ನ ಆತ್ಮದಿ ಪ್ರವಾದಿಸಲು. ಒಣಗಿದ ಎಲುಬುಗಳ ತಗ್ಗಿನಲ್ಲಿ ದೊಡ್ಡ ಸೈನ್ಯವನ ಕಾಣಲು ಜೀವವ ತುಂಬಿಸಯ್ಯ, ನಿನ್ನ ಆತ್ಮದಿ ನಾ ನುಡಿಯಲು. ಬೆಂಕಿಯಾಗಿ ಇಳಿಯಲಯ್ಯ, ಅಗ್ನಿ ಜ್ವಾಲೆಯಾಗಿ ಉರಿಯಲಯ್ಯ, ಬಿರುಗಾಳಿಯಾಗಿ ಬೀಸಲಯ್ಯ, ಆತ್ಮನ ನದಿಯಲ್ಲಿ ಮುಳುಗಿಸಯ್ಯ. ಬೆಂಕಿಯಾಗಿ ಇಳಿಯಲಯ್ಯ, ಅಗ್ನಿ ಜ್ವಾಲೆಯಾಗಿ ಉರಿಯಲಯ್ಯ, ಬಿರುಗಾಳಿಯಾಗಿ ಬೀಸಲಯ್ಯ, ಆತ್ಮನ ನದಿಯಲ್ಲಿ ಮುಳುಗಿಸಯ್ಯ. ಕರ್ಮೇಲಿನ ಬೆಟ್ಟದಲ್ಲಿ ಚಿಕ್ಕ ಕೈಮೋಡನ ಕಾಡುವೆ, ಆಹಾಬ ನಡಗುವಂತೆ ಅಗ್ನಿ ಮಳೆಯಾಗಿಸು.